ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ರಾಜು. ಸೊ ಇವತ್ತು ನಾವು ಸಕ್ಕರೆಬೈಲಿಗೆ ಬಂದಿದ್ದೀವಿ. ಸೊ ಗೆಳೆಯರೆ, ಅಂತೂ ನಮ್ಮ ಪಯಣ ಕೊನೆ ಹಂತಕ್ಕೆ ಬಂದೇ ಬಿಡ್ತು. ಸೊ ನಾವಿವಾಗ ಬೆಂಗಳೂರಿಗೆ ವಾಪಸ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಹೊರಡೋಕ್ಕೂ ಮುನ್ನ ನಿಮಗೆ ಈ ಜಾಗನ ತೋರಿಸ್ಬೇಕಂತ ನನಗೆ ತುಂಬ ಆಸೆ ಆಯಿತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕುಪ್ಪಳ್ಳಿ ಹತ್ತಿರ ಎಲ್ಲರೂ ಹೋಮ್ ಸ್ಟೇ ಹುಡುಕ್ತಾ ಇದ್ದರೆ, ವಿತ್ ಒಳ್ಳೆ ಫುಡ್ಡು, ಒಳ್ಳೆ ಜನ, ಒಳ್ಳೆ ಆ್ಯಂಬಿಯನ್ಸ್ ಇರುವಂತಹ ಒಂದು ಜಾಗನ ನೀವು ಹುಡುಕ್ತಾ ಇದ್ದರೆ ಸ್ಟೇ ಆಗೋದಕ್ಕೆ, ಸೊ ಈ ಒಂದು ಜಾಗನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಈ ಜಾಗದ ಹೆಸರು ಬಂದ್ಬಿಟ್ಟು ಬನಾದಿ ಹೋಮ್ ಸ್ಟೇ ಅಂತ ಹೇಳಿ. ಕುವೆಂಪು ಮಹಾಕವಿ ಮನೆಯಿಂದ ಕೇವಲ ನಿಮಗೆ 1 ಕಿಲೋಮೀಟ್ರ್ ಒಳಗಡೆ ನಿಮಗೆ ಈ ಹೋಮ್ ಸ್ಟೇ ಇದೆ. ಏನು ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದು. ಸೊ ಹೇಗಿದೆ ಒಳಗಡೆ ಎಲ್ಲ ಅಂತ ಒಂದು ಕ್ವಿಕ್ಕಾಗಿ ಸಿನಿಮ್ಯಾಟಿಕ್ ಆಗಿ ತೋರಿಸ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಈ ಜಾಗಕ್ಕೆ ನೀವು ಖಂಡಿತ ವಿಸಿಟ್ ಮಾಡಿ. ಅಕಸ್ಮಾತ್ ನೀವು ಕುಪ್ಪಳ್ಳಿಯಲ್ಲಿ ಸ್ಟೇ ಆಗಬೇಕು ಅಂತ ಅಂದರೆ, ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದರೆ, ಇಲ್ಲಿ ಇರುವಂತಹ ಜಾಗ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಊಟ ತಿಂಡಿ ಕೂಡ ಪ್ರೊವೈಡ್ ಮಾಡ್ತಾರೆ ಅವರೇ. ಸೊ ಹೋಮ್ಲಿ ಕುಕ್ಡ್ ಫುಡ್ಡು ತುಂಬ ಚೆನ್ನಾಗಿತ್ತು, ತುಂಬ ಡೆಲಿಷಿಯಸ್ ಆಗಿತ್ತು. ಮತ್ತು ಅವರು ಕೂಡ ಅಷ್ಟೇ ತುಂಬ ಒಳ್ಳೆ ಕೇರ್ ತೊಗೊಂಡ್ರು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ತುಂಬ ಮೆಮೊರೀಸ್ ಶೇರ್ ಮಾಡಿದ್ರು ನಮ್ಮೊಟ್ಟಿಗೆ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ ಕೂಡ. ಹಾಗಾಗಿ ನಾನು ಈ ಜಾಗನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಖಂಡಿತ ವಿಸಿಟ್ ಮಾಡಿ ಬನಾದಿ ಹೋಮ್ ಸ್ಟೇ. ಸೊ ವಿಡಿಯೋ ಎಂಡ್ನಲ್ಲಿ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ಕಾರ್ಡ್ ಕೂಡ ಹಾಕ್ತೀನಿ. ಸೊ ನೀವು ಅಕಸ್ಮಾತ್ ಇಂಟ್ರೆಸ್ಟೆಡ್ ಇದ್ದರೆ ಕಾಂಟ್ಯಾಕ್ಟ್ನ ಮುಖಾಂತರ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡಿಕೊಂಡು ನೀವು ಇಲ್ಲಿ ಬಂದು ಸ್ಟೇ ಆಗ್ಬೋದು. ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ನಗುನ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ.